ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸೆಕ್ಸ್ ಆದ ನಂತರ, ಲೈಂಗಿಕ ಕ್ರಿಯೆ ಆದ ನಂತರ ಯಾವುದೇ ಕಾರಣಕ್ಕೂ ಈ ಆಹಾರಗಳನ್ನ ಸೇವನೆ ಮಾಡಬೇಡಿ. ಈ ಲೈಂಗಿಕ ಕ್ರಿಯೆ, ಸೆಕ್ಸ್ ಅನ್ನೋದು ನಮ್ಮ ದೇಹಕ್ಕಷ್ಟೇ ಸುಖ ಕೊಡೋದಿಲ್ಲ, ಇದರ ಜೊತೆಗೆ ಮಾನಸಿಕವಾಗಿ ಚೈತನ್ಯವನ್ನು ನೀಡ್ತದೆ. ಆದರೆ ಒಂದು ತಜ್ಞ ವೈದ್ಯರ ವರದಿ ರಿಪೋರ್ಟ್ ಪ್ರಕಾರ ಸೆಕ್ಸ್ನಲ್ಲಿ ಅಂತಂದರೆ ಪ್ರತಿ ಅರ್ಧ ಗಂಟೆಗೆ 30 ನಿಮಿಷಕ್ಕೆ ನಮ್ಮ ದೇಹದಲ್ಲಿ 150ಕ್ಕೂ ಹೆಚ್ಚು ಕ್ಯಾಲೋರಿಗಳು ಹೋಗ್ತದೆ. ಆದ್ದರಿಂದ ಇದೊಂದು ಸೆಕ್ಸ್ ಅಥವಾ ಒಂದು ಲೈಂಗಿಕ ಕ್ರಿಯೆ ಅನ್ನೋದು ಒಂದು ಸಂಪೂರ್ಣ ವ್ಯಾಯಾಮಕ್ಕೆ ಸಮ. ಆದ್ದರಿಂದ ಸೆಕ್ಸ್ ಆದ ನಂತರ ಬಾಯಾರಿಕೆ ಆಗುತ್ತೆ ಜಾಸ್ತಿ, ಹಾಗಾಗಿ ಆಯಾಸ ಆಗ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಪಿಜ್ಜಾ, ಬರ್ಗರ್ ಇವುಗಳನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಮೈದಾ ಇರ್ತದೆ, ಹಾಗೂ ಇದರಲ್ಲಿ ಈ ಒಂದು ಚೀಸ್ ಇರ್ತದೆ. ಇದು ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಆದ್ದರಿಂದ ಈ ಒಂದು ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಹಲವಾರು ದುಷ್ಪರಿಣಾಮಗಳಾಗ್ತದೆ, ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗ್ತದೆ. ಇನ್ನು ಮೊಟ್ಟೆ ತಿಂತಾರೆ ಕೆಲವೊಬ್ಬರು, ಎನರ್ಜಿ ಬರಲಿ ಅಂದ್ಬಿಟ್ಟು. ಆ ಮೊಟ್ಟೆನಲ್ಲಿ ಪ್ರೋಟೀನ್ ಅಂಶ ಇರ್ತದೆ ಹಾಗೂ ಫ್ಯಾಟ್ ಅಂಶ ಇರ್ತದೆ, ಸುಲಭವಾಗಿ ಜೀರ್ಣ ಆಗೋದಿಲ್ಲ. ಆದ್ದರಿಂದ ಲೈಂಗಿಕ ಕ್ರಿಯೆ ಆದ ನಂತರ ಈ ಮೊಟ್ಟೆಗಳನ್ನ ಸೇವನೆ ಮಾಡ್ತಾಯಿದ್ರೆ ಅದನ್ನು ನಿಲ್ಲಿಸಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಮದ್ಯಪಾನ ಮಾಡೋದ್ರಿಂದ ಇದು ನಮ್ಮ ದೇಹನ ಇನ್ನೂ ಡಿಹೈಡ್ರೇಟ್ ಮಾಡ್ತದೆ, ಒಣಗಿಸ್ತದೆ. ಅದರ ಜೊತೆಗೆ ನಿದ್ದೆಯ ಮೇಲೆ ಪರಿಣಾಮ ಬೀರ್ತದೆ. ಹಾಗಾಗಿ ಡ್ರಿಂಕ್ಸ್ ಮಾಡ್ತಾಯಿದ್ರೆ, ಆಲ್ಕೋಹಾಲ್ ಸೇವನೆ ಮಾಡ್ತಾಯಿದ್ರೆ ಇದನ್ನು ನಿಲ್ಲಿಸಬೇಕಾಗ್ತದೆ. ಇನ್ನು ಕೆಲವೊಬ್ಬರು ಕಾಫಿ ಟೀ ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಲೈಂಗಿಕ ಕ್ರಿಯೆ ಆದ ನಂತರ ದೇಹ ಬಳಲಿರ್ತದೆ, ಆಯಾಸ ಆಗಿರ್ತದೆ, ನಿದ್ದೆ ಬೇಕಾಗಿರ್ತದೆ. ಆದ್ದರಿಂದ ಅಂಥ ಸಮಯದಲ್ಲಿ ನೀವು ಕಾಫಿ ಟೀ ಕುಡಿಯೋದ್ರಿಂದ ನಿದ್ದೆ ಹೋಗ್ತದೆ. ಇದರಲ್ಲಿ ಕೆಫಿನ್ ಅಂಶ ಇರ್ತದೆ. ಆದ್ದರಿಂದ ಕಾಫಿ ಟೀ ಕುಡಿಯೋದ್ರಿಂದ ನಿದ್ದೆ ದೂರ ಆಗೋದ್ರಿಂದ ಸುಸ್ತು, ಆಯಾಸ ಆಗೋದು ಹೆಚ್ಚಾಗ್ತದೆ. ಹಾಗೂ ನೀವು ಲೈಂಗಿಕ ಕ್ರಿಯೆ ಆದ ನಂತರ ಹೆಚ್ಚು ನೀರನ್ನು ಕುಡಿಬೇಕಾಗ್ತದೆ, ಬಾಯಾರಿಕೆ ಆಗ್ತದೆ. ಆದ್ದರಿಂದ ಹೆಚ್ಚು ನೀರು ಕುಡೀರಿ. ಹಣ್ಣುಗಳು ಹಾಗೂ ಪೋಷಕಾಂಶ ಇರತಕ್ಕಂತಹ ಆಹಾರ ಪದಾರ್ಥಗಳು, ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ನೀವು ಆರೋಗ್ಯದಿಂದ ಇರಬಹುದು ಹಾಗೂ ಶಕ್ತಿಯನ್ನು ವೃದ್ಧಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.